ವರ್ಷಾನುಗಟ್ಟಲೆ ಮುಗಿಯದಂತಹ ರಸ್ತೆ ನಿರ್ಮಾಣ ಕಾಮಗಾರಿಗಳು ಆರಂಭವಾದರೆ ಸಾಕು, ಯಾವಾಗಪ್ಪ ಮುಗಿಯುತ್ತವೆ ಅಂತ ಹೇಳಿ ಎಲ್ಲರೂ ಹಿಡಿ ಶಾಪವನ್ನ ಹಾಕ್ತಾನೆ ಇರ್ತಾರೆ. ಆದರೆ ವಿಜಯಪುರದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುವ ತಂಡ 18 ಗಂಟೆಯಲ್ಲಿ 26 ಕಿಲೋಮೀಟರ್ ರಸ್ತೆ ಮಾಡುವ ಮುಖಾಂತರ ಗಿನ್ನಿಸ್ ದಾಖಲೆಯನ್ನು ಮಾಡಿದೆ. ಯಲ್ಲಿ 20 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುವ ಮೂಲಕ ಭಾರತೀಯ ಹೆದ್ದಾರಿ ಪ್ರಾಧಿಕಾರ ಗಮನ ಸೆಳೆದಿದೆ. ಈ ದಾಖಲೆ ಈಗ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರ್ತಾ ಇದೆ. ಮಹಾರಾಷ್ಟ್ರದ ಸೋಲಾಪುರ ಮತ್ತು ಕರ್ನಾಟಕದ ವಿಜಯಪುರ ಮಧ್ಯೆ 110 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನ ಚತುಷ್ಪಥ ರಸ್ತೆಯನ್ನಾಗಿ ಮಾಡುವ ಕಾಮಗಾರಿ ಭರದಿಂದ ಸಾಗಿದೆ. ಐತಿಹಾಸಿಕ ದಾಖಲೆ ಮಾಡಿ ಶಬಾಷ್ ಎನಿಸಿಕೊಂಡಿದ್ದ ರಸ್ತೆ ಉದ್ದಕ್ಕೂ ಇದೀಗ ದೊಡ್ಡ ಗುಂಡಿಗಳು ಬಿದ್ದಿವೆ. ದಾಖಲೆ ಮಾಡಲು ಹೋಗಿ ಕಳಪೆ ಕಾಮಗಾರಿ ಮಾಡಿ ದಾಖಲೆ ಮಾಡಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಈಗ ಸರ್ಕಾರದ್ದಾಯ್ತು, ಏಮ್ಸ್ ಅವ್ರು ಮಾಡಿದ್ರೆ ಅವರಿಗೊಂದು ಕೃತಜ್ಞತೆ ಸಲ್ಲಿಸ್ತೀನಿ. ಏಮ್ಸ್ ತರೋ ಕೆಪಾಸಿಟಿ ನಮ್ಮ ಸಂಸದರಿಗಿದ್ರೆ ಭಾಳ ಒಳ್ಳೇದು. ಬಟ್ ನಿಮ್ಮ ಮುಖಾಂತರ ಅವ್ರಿಗೆ ಒಂದಿಷ್ಟು ವಿನಂತಿ ಮಾಡ್ತೀನಿ, ನ್ಯಾಷನಲ್ ಹೈವೇ ಪಾಟೋಲ್ಸ್ ತುಂಬಿಸತ್ ಹೇಳ್ಬಿಡಿ ಸರ್ ಅಷ್ಟೇ. ಏನೋ 20 ಗಂಟೆಗಳಲ್ಲಿ ಒಟ್ಟು 26 ಪಥದ ಕಿಲೋಮೀಟರ್ ಕಾಮಗಾರಿ ಮುಗಿಸುವ ಗುರಿ ಹೊಂದಿತ್ತು. ಆದರೆ ಕೇವಲ 18 ಗಂಟೆಗಳಲ್ಲಿ 5 ಕಡೆಗಳಲ್ಲಿ ರಸ್ತೆಯ ಡಾಂಬರೀಕರಣ ಕೆಲಸ ಮುಗಿದಿದೆ. ಈ ಚತುಷ್ಪಥ ರಸ್ತೆ ಕಾಮಗಾರಿಯ ಉಸ್ತುವಾರಿ ಹೊತ್ತಿದ್ದ ಎಜಿಎಂ ಇಂಡಿಯಾ ಲಿಮಿಟೆಡ್ ಕಂಪನಿಯ ಹಾಗೂ ಡಿಆರ್ಎನ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ತಂಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸೇರಿ 500 ಜನರು ಈ ಸಾಧನೆಗೈದಿದ್ದಾರೆ. ಆದರೆ ಇದೀಗ ರಸ್ತೆಯ ತುಂಬಾ ಗುಂಡಿಗಳು ಬಿದ್ದಿವೆ. ಇದಕ್ಕೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅಲ್ಲಲ್ಲಿ ಸ್ವಲ್ಪ ಬಿದ್ದಿವೆ, ಸರಿ ಮಾಡ್ತಾರೆ ಅಂತ ತೇಪೆ ಒರೆಸೋ ಕೆಲಸ ಮಾಡ್ತಿದ್ದಾರೆ. ಆದ್ರೆ ನೋಡ್ರಿ, ಅದು ರೋಡ್ ಪ್ರಾಬ್ಲಮ್ ಇದ್ದುದಂತೂ ನಿಜ. ಈ ಸೊಲ್ಲಾಪುರದು ಹಂಗೆ ಅದ, ಈಗ ನಮ್ಮದು ಹುನಗುಂದಿಂದು ಆಲಿಮಟ್ಟಿ ದಾಟಿದ್ರು ಕೂಡ ಅದೇ ರೀತಿ ಅದ. ಅದು ರಿಪೇರಿ ಮಾಡ್ಬೇಕಂತ ಹೇಳಿದೆವು. ಆಮೇಲೆ ಒಂದು ಲೇಯರ್ ಮಾಡ್ತೇವೆ ಅಂತೇಳಿ ಹೇಳ್ಯಾರ, ಅದನ್ನು ಬೇಗನ ಮಾಡಿಸ್ತೀವಿ. ಒಟ್ನಲ್ಲಿ ದಾಖಲೆ ಮಾಡುವ ಬರದಲ್ಲಿ ಕಳಪೆ ಕಾಮಗಾರಿ ಆಯ್ತಾ ಗೊತ್ತಿಲ್ಲ. ಆದರೆ ಸದ್ಯ ಗುಂಡಿಗಳಿಂದ ದಾಖಲೆ ಬರೆಯುತ್ತಿರುವ ರಸ್ತೆಯ ಗುಂಡಿಗಳನ್ನ ಆದಷ್ಟು ಬೇಗ ಮುಚ್ಚಲಿ ಅನ್ನೋದು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಆಗ್ರಹವಾಗಿದೆ. ದೀಪಕ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.